ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಹಡಪದ ಅಪ್ಪಣ್ಣನವರ 892ನೇ ಜಯಂತ್ಯೋತ್ಸವವನ್ನು ನಗರದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಾಗಲಕೋಟೆಯ ಜಿಲ್ಲಾ ಆಡಳಿತ ಭವನದ ಆವರಣದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ರವರು ಶ್ರೀ ಹಡಪದ ಅಪ್ಪಣ್ಣರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಹಡಪದ ಚೋಳಚಗುಡ್ಡ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಜಿಲ್ಲಾ ಆಡಳಿತ ಭವನದಿಂದ ಆರಂಭವಾದ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಹಾದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ತಲುಪಿತು. ತದನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವೇದಿಕೆ ಕಾರ್ಯಕ್ರಮವನ್ನು ಬಾಗಲಕೋಟೆ ಶಾಸಕರಾದ ಉಮೇಶ್ ಮೇಟಿರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣ ಸಮಾಜ ಹಾಗೂ ಜಿಲ್ಲಾ ಆಡಳಿತ ವತಿಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ವರದಿ ಕಮಲೇಶ್ ಹಡಪದ್, ಬಾಗಲಕೋಟೆ. ಅದು ಒಂದು ಕರ್ಪೂರಿ ಠಾಕೂರ್ ಅವರು, ಇನ್ನೊಂದು ದೇವರಾಜ್ ಅರಸರು. ಇವರಿಬ್ಬರು ಬಿಟ್ಟರೆ ಯಾರು ಕೊಟ್ಟಿಲ್ಲ. ಕರ್ಪೂರಿ ಠಾಕೂರ್ ಅವ್ರು ಇರಲಿಲ್ಲ ಅಂದಿದ್ರೆ ಬಿಹಾರ ರಾಜ್ಯದಾಗ ಹಿಂದುಳಿದ ವರ್ಗದವ್ರು ತಲೆಯ ತಗ್ಗಣಕ್ಕಾಗ್ತಿದ್ದಿಲ್ಲ. ನಾನು ಅದಕ್ಕೋಸ್ಕರ ನಿಮಗೆ ಅವ್ರ ಫೋಟೋ ಇಡ ಅಂತ ಹೇಳಿದಾಗ ಬರೀ ಹಡಪದ ಸಮಾಜ ಹುಟ್ಟ್ಯಾನ ಅಂತ ಹೇಳಿ ಇಡ ಅಂತ ಹೇಳಿಲ್ಲ. ನಾವು ಸಹ ನೆನೆಸ್ಬೇಕು ಆ ಪುಣ್ಯಾತ್ಮ ನಾನು ಅಂತ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಯಾವುದೇ ಹಿಂದುಳಿದ ವರ್ಗದವ್ರು ಏನೋ ತಲೆಯತ್ತೆ ಇವತ್ತು ಬಿಹಾರದಾಗ ಕರ್ನಾಟಕದಾಗ ಅಡ್ಡಾಡ್ತಾರಂದ್ರೆ ಇವರಿಬ್ಬರು ಪುಣ್ಯಾತ್ಮರ ಫೋಟೋ ಇರಬೇಕು. ಇಲ್ಲ ಅಂದಿದ್ರೆ ಆ ಸಮಾಜ ನಮ್ಗಿಂತ ಕೆಟ್ಟದ ಪರಿಸ್ಥಿತಿ ಒಳಗಿದ್ದಂಥದ್ದು. ಬಿಹಾರ ರಾಜ್ಯ ಬೇರೆ ರೀತಿಯಾಗಿ ನೀವು ನೋಡಿದ್ದಾತಂದ್ರೆ ಭಾಳ ಒಂದು ವ್ಯವಸ್ಥೆನೇ ಬೇರೆ ಐತಲ್ಲ. ಅಂತಲ್ಲೇ ಎಲ್ಲ ಈ ಹಿಂದುಳಿದ ವರ್ಗಕ್ಕೆ ಒಂದು ಸ್ಥಾನಮಾನ ಸಿಗಬೇಕಂತ ಹೋರಾಟ ಮಾಡಿ ಆ ಸ್ಥಾನಮಾನ ಸಿಗಾಕ ಭಾಳ ದೊಡ್ಡ ಸ್ಥಾನವನ್ನು ವಹಿಸ್ಕೊಂಡು ಜವಾಬ್ದಾರಿಯನ್ನು ವಹಿಸ್ಕೊಂಡದ್ದು ಯಾರಪ್ಪ ಅಂತಂದ್ರೆ ಕರ್ಪೂರಿ ಠಾಕೂರ್ ಅವರು ಅಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದಂಥದ್ದು ನಮ್ಮ ಪುಣ್ಯ. ಎಲ್ಲ ಹಿಂದುಳಿದ ವರ್ಗಕ್ಕೂ ಅವ್ರು ಇರಲಿಲ್ಲ ಅಂತಿದ್ರೆ ಏನೋ ದೊಡ್ಡ ಅವಕಾಶಗಳು ಎಲ್ಲೂ ಸಿಗ್ತಿದ್ದಿಲ್ಲ. ಇವತ್ತು ನೆನೆಸ್ತೈತೆ ಆ ರಾಜ್ಯದಾಗ ಅವರನ್ನು. ಇವತ್ತು ಅವ್ರ ಬಗ್ಗೆ ಪ್ರಶ್ನೆಗಳು ಬರ್ತಾವೆ, ಚರ್ಚೆಗಳು ಆಗ್ತಾವೆ. ಅದನ್ನು ನಾವು ವಿಚಾರ ಮಾಡಬೇಕು. ಎಂಥ ನಾಯಕತ್ವ ಇದ್ದದ್ದ ಆ ಮನುಷ್ಯ ಅಂತ ಹೇಳಿ. ನಾವು ಸತ್ತ ಮೇಲೆ ಭಾಳ ಮಂದಿ ಪ್ರಶ್ನೆ ಮಾಡೋಂಗಿಲ್ಲ, ಚರ್ಚೆನೂ ಮಾಡೋಂಗಿಲ್ಲ ಅವ್ರ ಬಗ್ಗೆ. ಆದರೆ ಇವತ್ತು ಕೂಡ ಬಿಹಾರ ರಾಜ್ಯದಾಗ ಅಷ್ಟೇ ಅಲ್ಲ, ಅದ್ರ ಸುತ್ತಮುತ್ತ ಇರುವಂಥ ರಾಜ್ಯಗಳದಾಗ ಹಡಪದ ಸಮಾಜದವ ಅಂತ ಅನ್ನಂಗಿಲ್ಲ. ಕರ್ಪೂರಿ ಠಾಕೂರ್ ಅವ್ರ ಬಗ್ಗೆ ಚರ್ಚೆಗಳು ಪಡ್ತಾವು. ಕರ್ಪೂರಿ ಠಾಕೂರ್ ಅಂದ್ರೆ ಎಂಥ ಮನುಷ್ಯ, ಹೆಂಗಿದ್ದಾವ, ಏನೆಲ್ಲ ಬದಲಾವಣೆಗಳಂತಂದ್ರೆ ಈ ಸಮುದಾಯದಕ್ಕೆಲ್ಲ ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ, ಏನೆಲ್ಲ ಸಮಾಜದ ಒಳ್ಳೆ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ ಅನ್ನೋಂಥ ಪ್ರಶ್ನೆಗಳು ಮತ್ತು ವಿಚಾರಗಳು ಅಲ್ಲಿ ಇವತ್ತಿಗೂ ಪ್ರಸ್ತಾಪ ಆಗ್ತಾವೆ. ಆದರೆ ನಮ್ಮ ದುರ್ದೈವ ಏನಂದ್ರೆ ನಾವ್ಯಾರು ಮಾತಾಡಂಗಿಲ್ಲ. ಹಡಪದಪ್ಪನವರ ಜಯಂತಿ ಕಾರ್ಯಕ್ರಮಕ್ಕೆ ಅವಶ್ಯ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತಿ ಅದಕ್ಕೆ ಅಭಿನಂದನೆಗಳು, ಎಲ್ಲ ಪದಾಧಿಕಾರಿಗಳು ಅಭಿನಂದಿಸುತ್ತೇನೆ. ಶಿವಶರಣ ಹಡಪದಪ್ಪನವರು 2ನೇ ಶತಮಾನದಲ್ಲಿ ವಚನ ಚಳವಳಿ ಹಾಗೂ ಸಾಮಾಜಿಕ ಕ್ರಾಂತಿಯ ಪ್ರಮುಖ ಶಿವಶರಣರಲ್ಲಿ ಒಬ್ಬರಾಗಿದ್ದರು. ಬಸವಣ್ಣವರ ಬಲಗೈ ಬಂಟನೆಂದೇ ಪ್ರಸಿದ್ಧರಾಗಿದ್ದರು. ಬಸವಣ್ಣವರ ಬಾಲ್ಯದ ಒಡನಾಟಿಯಾಗಿದ್ದ ಅವರು ಅನುಭವ ಮಂಟಪದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ವಹಿಸಿದರು. ಕಾಯಕ, ದಾಸೋಹ, ಸಮಾನತೆ ಹಾಗೂ ಮಾನವೀಯತೆ ಸಂದೇಶದ ಸ್ವಭಾವ, ಪ್ರಾಮಾಣಿಕತೆಯವರ ಇತಿಹಾಸವನ್ನು ಅಜಾರವಾಗಿರುತ್ತದೆ. ಇವತ್ತು ನಾವು ರಾಂಪುರಲ್ಲಿ ನಮ್ಮ ತಂದೆಯವರಿದ್ದಾಗ ಸಮುದಾಯ ಭವನ ಹಾಕಿ ಪೂಜೆ ಮಾಡಿದ್ದೀನಿ. ಬಂದಿರ್ಬೇಕು, ರಾಂಪುರ ಗೊತ್ತಿರಬೇಕು. ಸ್ಟಾರ್ಟ್ ಆಗಿದ್ದಿಲ್ಲ, ನಾನೇ ಅಪ್ಪರ್ತು ಹಾಕಿದ್ರು ಮಾಡಿದ್ದೀನಿ. ಈಗ ಭೀಮಸೇನ್ ಚಿಮ್ಮಕಟ್ಟಿಯವರು ಹೇಳಿದರು, ಎಲ್ಲ ಸಮಾಜದ ನಮ್ಮ ತಂದೆಯವರು ಎಲ್ಲ ಸಮಾಜಕ್ಕೂ ಹಾಕಿ ಹೋಗಿದ್ದಾರೆ. ಅವನು ಪೂರ್ಣಗೊಳಿಸಬೇಕಾಗಿದ್ದು ನಮ್ಮ ಜವಾಬ್ದಾರಿ.
ಏನಂತ ಅಪ್ಪ 15 ಲಕ್ಷ ಹಾಕ್ಯಾರ್ರಿ ಈಗ ನೀವು ಒಂದು ಸ್ವಲ್ಪ ಅದೇ ಹೇಳ್ತಾ ಇದ್ದೀನಿ, ನಮ್ಮ ತಂದೆಯವರು